Hey fam, welcome back to my YouTube channel. So ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ವ್ಲಾಗ್ ಮಾಡಿಲ್ಲ, ಸ್ಟಾಪ್ ಮಾಡಿದ್ದೆ. ಏನಕ್ಕೆ ಅಂತಂದರೆ ನನಗೆ ಏನು ಮಾಡಬೇಕು, ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಏನು ಕಂಟೆಂಟ್ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲದೆ ಮತ್ತೆ ಸ್ಟಾಪ್ ಮಾಡಿದ್ದೆ ಮಧ್ಯದಲ್ಲಿ. ಸೊ ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಚಾಲೆಂಜಾಗಿ ತೊಗೊತಾ ಇದ್ದೀನಿ. ಸೊ ಇವತ್ತು ನಮ್ಮ ಸಿಂಬಾ ಮರಿ, ಇದು ನನ್ನ ಸಿಂಬಾ ಮರಿ. ಹಾಯ್ ಸಿಂಬಾ ಮರಿ. ಸೊ ಇವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾಕಂದರೆ ಲಾಸ್ಟ್ 3 days ಬ್ಯಾಕ್ ಇವನಿಗೆ ಜ್ವರ ಬಂದಿತ್ತು. ಅಂದರೆ ಅದಕ್ಕಿಂತ ಮುಂಚೆ ಅವನಿಗೆ ತುಂಬ ಹುಷಾರಿಲ್ಲ, ಅವನು ಊಟ ಕೂಡ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಡಾಕ್ಟರು ಜ್ವರ ಬಂದಿದೆ ಅಂತ ಹೇಳಿದಾಗ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ರು, ಇಂಜೆಕ್ಷನ್ ಕೊಟ್ಟಿದ್ರು. ಆಮೇಲೆ ಆ್ಯಕ್ಟಿವ್ ಅದಾದಮೇಲೆ ಇವಾಗ 3 days ಆದಮೇಲೆ ಕನ್ಸಲ್ಟೇಷನ್ ಇದೆ. ಮತ್ತು ಇವತ್ತು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಅವನಿಗೆ ಸ್ವಲ್ಪ ಗ್ರೂಮಿಂಗ್ ಸೆಷನ್ ಥರ ಮಾಡಿಸ್ಕೊಂಡು ಅವನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಡಾಕ್ಟರ್ ಏನು ಹೇಳ್ತಾರೆ ಇವತ್ತು ಅಂತ ಕೇಳಿಕೊಂಡು ಬರೋಣ. ಬನ್ನಿ, ಹಾಸ್ಪಿಟಲಿಂದ ಹೆಂಗಿದೆ ಏನು ಎತ್ತ ಅಂತ ತೋರಿಸ್ತೀನಿ. ಸೊ ನಮಗಿನ್ನ ಜಾಸ್ತಿ ಇವನಿಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಬನ್ನಿ ನೋಡೋಣ ಹಾಸ್ಪಿಟಲ್ ಹೆಂಗಿದೆ, ಡಾಕ್ಟರ್ ಏನು ಹೇಳ್ತಾರೆ. ಮತ್ತು ನೆಕ್ಸ್ಟು ಇವನಿಗೆ ಇವಾಗ 7 months. ಸೊ ನೋಡೋಣ ನೆಕ್ಸ್ಟ್ ಏನು ಹೇಳ್ತಾರೆ ಡಾಕ್ಟರು. ಯಾಕಂದರೆ ಇವನಿಗೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಎಲ್ಲ ಆಗ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ಇದು ಏನು ಪೌಡರ್, ಅದು ಪ್ರೊಬಯೋಟಿಕ್ ಪೌಡರ್ ಎಲ್ಲ ಕೊಟ್ಟಿದ್ದರು. ಸೊ ಇವಾಗ ಕಡಿಮೆ ಆಗಿದೆ, ಕುಡಿತಾ ಇದ್ದಾನೆ. ಸ್ವಲ್ಪ ಹಠ ಮಾಡ್ತಾನೆ, ಆವಾಗ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋದು, ಆವಾಗ ಸ್ವಲ್ಪ ಕುಡ್ಕೋತಾನೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ದಿನಚರಿ, ನನ್ನ ದಿನ ವಿತ್ ಸಿಂಬಾ ಮರಿ. ನೋಡೋಣ ಬನ್ನಿ. ಚಿ 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 ನೋಡಿ ಹೆಂಗಾಡ್ತಾನೆ ಅಂತ. ನೋಡಿ ನೋಡಿ ಇವನ್ನ ನೋಡಿ ನೋಡಿ ಇವನ್ನ ನೋಡಿ. ಹುಷಾರು. ಆಮೇಲೆ ಡಾಕ್ಟರಿಗೆ ಹೇಳ್ಬಿಟ್ಟು ಚುಚ್ಚಿ ಮಾಡಿಸ್ಬಿಟ್ಟು ಹಿಂಗೆ ಚುಚ್ಚಿ ಚುಚ್ಚಿ ಮಾಡಿಸ್ಲ, ಚುಚ್ಚಿ ಹೇಳ್ತೀನಿ ಇರು ಡಾಕ್ಟರ್ಗೆ. ಕಚ್ಚು ಮಾಡ್ತಾನೆ, ಚುಚ್ಚಿ ಮಾಡಿ ಅಂತ ಹೇಳ್ತೀನಿ. ಹೇಳ ಆಯಿತು, ಬಾ. ಹೇಳಲ್ಲ, ಬಾ ಇದ್ರೊಳಗೆ ಬಾ. ಬಾ ಹೋಗೋಣ, ಬಾ ಈಚೆ ಹೋಗೋಣ, ಬಾ. ಕುಚ್ಚ ಹೋಗುಳಿಗೆ ಕುಚ್ಚ. ಹಾಂ, ಗುಡ್ ಬಾಯ್. ಹೋಗು ಕುಚ್ಚು ಒಳಗೆ. ಈಚೆ ಹೋಗೋಣ, ಕುಚ್ಚು ಫುಲ್ಲು. ಹಾಂ, ಕುಚ್ಚು ಅಲ್ಲೇ ಹೋಗೋಣ. ಹಾಕ್ಲಾ ಜಿಪ್ಪು, ಹಾಕ್ಲಾ ಇರು. ಹೋಗೋಣ ಮಗನೇ, ಇಲ್ಲಿ ಹೋಗೋಣ. ಬಾಯ್ ಹೋಗೋಣ, ಬಾ ಹೋಗ್ಬರೋಣ, ಬಾ. ಸೊ ಗೈಸ್, ಇವಾಗ ಹಾಸ್ಪಿಟ್ಲ್ ಹತ್ರ ಏನೋ ಬಂದ್ವಿ. ಇವನು ಬರೋಷ್ಟರಲ್ಲಿ ಆ ಬಿಸಿಲಲ್ಲಿ ಒದ್ದಾಡಿ ಕೆಳಗಡೆ ಇರೋ ಮ್ಯಾಟ್ನ ಹೆಂಗೆ ಮಾಡ್ಕೊಂಡು ನೋಡಿ. ಅವ್ನು ಕೂತ್ಕೊಳ್ಳಿ ಅಂತ ಒಂದು ಪಿಲ್ಲೋ ಥರ ಕೊಟ್ಟಿದ್ದೆ, ಅದನ್ನ ಹಿಂಗೆ ಮಾಡ್ಕೊಂಡಿದ್ದಾನೆ. ಸರಿ ಮಾಡೋಣ ಇರಿ. ಫುಲ್ ತೆಗೆದ್ಬಿಟ್ರೆ ಏನು ಮಾಡ್ತಿದ್ದೀರಾ ನೀವಲ್ಲಿ? ಇಲ್ಲಿ ಎದೊಳಿ, ಸರಿ ಕೂಚೋಳಿ ಮೇಲೆ ಒಳಗಡೆ. ಬನ್ನಿ, ಮುಂದೆ ಬನ್ನಿ. ಏನಾಗಲ್ಲ, ಬಾರು, ಎದ್ರುಕೋಬೇಡ, ನಾನಿದ್ದೀನಿ. ಬಾ ಮಗನೆ, ಕೂಚು, ಸರಿ ಕೂಚೋ. ಇಲ್ಲಿ ಬಾ ಸುಮ್ಮನೆ. ಹಾಂ ಸರಿ ಕೂಚೋಂಡಾ. ಎಲ್ಲಿ? ಹಾಂ ಕೂಚು ಒಳಗಡೆ ಕೂಚು. ಹಾಂ ಒಳಗಡೆ ಇರಬೇಕು, ಈಚೆ ಬರಬಾರ್ದು, ಸರಿನಾ?
ಇವಾಗ ಕರೆಕ್ಟಾಗಿ ಕೂತ್ಕೊಂಡ, ಅದಕ್ಕೆ ಒದ್ದಾಡ್ತಾ ಇದ್ದ ಬರಬೇಕಾದ್ರೆ ಎಲ್ಲ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಓಕೆ ಇಲ್ಲಿ ಒಂದು ಶಿಟ್ಸು ನಾಯಿ ಕರ್ಕೊಂಬಂದಿದ್ರು ಒಂದು ಅಂಕಲು. ಸೊ ಅದಕ್ಕೆ ಕಾಲು ಏಟಾಗಿತ್ತಂತೆ. ಆವಾಗಿಂದ ಈ ಥರ ಸ್ವಲ್ಪ ಜಾಸ್ತಿ ಭಯ ಬಂದಿದೆ ಅಂತೆ ಅದಕ್ಕೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ನಡುಕ್ತಿತ್ತು. ಮತ್ತು ಇದು ಹಾಸ್ಪಿಟಲ್ ಅಂತೂ ಹೈಜೀನಾಗಿ ಚೆನ್ನಾಗಿತ್ತು. ಮತ್ತು ಗ್ರೂಮಿಂಗ್ ಸೆಷನ್ ಕರ್ಕೊಂಡು ಹೋಗಿದ್ರು. ಸೊ ನಾನು ಒಳಗೆ ಹೋಗೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವನು ಮಾಡಿಸ್ಕೊಳ್ಳಲ್ಲ ಅಂತ ನಾನು ಹೋಗಲಿಲ್ಲ. ಇಲ್ಲೇ ಕ್ಯಾಮ್ರಾದಲ್ಲಿ CCTV ಕ್ಯಾಮ್ರಾದಲ್ಲಿ ನೋಡಿಕೊಂಡು ಸುಮ್ಮನೆ ಅಲ್ಲೇ ಕೂತಿದ್ದೆ. ಸೊ ಮಾಡಿಸ್ಕೊಂಡು ಈಚೆಗೆ ಕರ್ಕೊಂಬಂದರು. ಏನು ಮಾಡಿಸ್ಕೊಬಂದಪ್ಪ? ನೇಲ್ಸ್ ಕಟ್ ಮಾಡಿಸ್ಕೊಬಂದ? ಯಾಕೆ ಆ ಮೂಲೆಗೆ ಹೋಗಿ ಕೂತಿದ್ಯಾ? ಬಾ ಈ ಕಡೆ, ಇಲ್ಲೂ ಎಷ್ಟೊಂದು ಜಾಗ ಇದೆ ನೋಡು. ಬಾ ಈ ಕಡೆ ಬಾ. ಹಾಂ ಬಾ 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 ಬಾ. ಹಾಂ ಕೂಚು ಆರಾಮಾಗಿ. ಏನಾಗಿಲ್ಲ, ಬರೀ ನೇಲ್ಸ್ ಕಟ್ ಮಾಡಿದ ಅಷ್ಟೇ. ಹೆಂಗೆ ಎದ್ರುಕೊಂಡ್ರೆ ಹೆಂಗೆ? ಹಾಂ ಹಿಂಗೆ ಎದ್ರುಕೊಂಡ್ರೆ ಏನನ್ನು ಚಿಜಲೆ, ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮಗ್ನ. ನಡಿ ಹೋಗೋಣ ಮನೆಗೆ. ಮನೆಗೆ ಬಂದ್ರಿ. ಇರಿ ನಮ್ಮ ಸಿಂಬಾ ಮರಿ ಏನು ಮಾಡ್ತಾ ಇದ್ದೀನಿ ನೋಡೋಣ. ಎತ್ಕೋಬೇಕು. ಇವಾಗ ಮ್ಯಾಟ್ ಕೆಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನ. ಇರೋಣ ಮಲ ಈಚೆ ಹೋದ. ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಬರ್ತಾನೆ. ಬರ ಮಮ್ಮಿ ಕೊಡ್ತೀನಿ. ಬಾಪು ಸಿಂಬಾ ಮುಂದೆ ಇಷ್ಟು ಮೆಡಿಸಿನ್ಸ್ ಕೊಟ್ಟಿದ್ರು ಗೈಸ್. ಇಷ್ಟೆಲ್ಲ ತಿಂದು ಪಾಪ ಮಗ. ದಾ ತಗೋ ಬರ್ತಾ ಹಿಂಗೆ ತಿಂದ್ಬಿಟ್ಟು ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿದ್ದಾನಲ್ಲ. ಎಲ್ಲೋದ ಇಲ್ಲಿ? ಹೇಯ್ ಹಾಕೋ. ಮಮ್ಮು ಫುಲ್ ಯಾಕೆ ತಿಂದಿಲ್ಲ? ಮಮ್ಮು ತಿನ್ನೋಕ್ಕಾಗಲ್ಲ ನಿನಗೆ?
ಹಾಂ ಒಟ್ಟು ಅಷ್ಟಿಲ್ಲ ಬಾಲ್ ಅಲ್ಲಾಡ್ಸಿದ್ರೆ ಎಲ್ಲೋಗ್ತಿದ್ಯಾ ಬಾಯಿಲಿ ಬಾ ಮಗ್ನಲ್ಲಿ ಇವಾಗ ಅಲ್ಲಿ ತನಕ ಹೋಗಿ ಬಂದಲ್ಲ ಸೊ ಅವನಿಗೂ ಸುಸ್ತಾಗಿರುತ್ತೆ ಬ್ಯಾಗ್ ಒಳಗೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಲಿ. ಓಕೆ ಗೈಸ್, ಇವಾಗ ಏನಪ್ಪ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೀನಿ, ಆರ್ಡರ್ ಮಾಡಿದ್ದೆ, ಬಂದಿದೆ. ಏನೇನು ಆರ್ಡರ್ ಮಾಡಿದ್ದೆ ಅಂತ ನೋಡೋಣ ಬನ್ನಿ. ಸೊ ಈಗ ಫಸ್ಟು ಓಪನ್ ಆಗಿದೆ, ಆಗಿರೋದು ನೋಡೋಣ. ಇದು ಕ್ಲಾತ್ ಆರ್ಗನೈಸರು. ಸೊ ಇದನ್ನು ನಮ್ಮ ಮನೇಲಿ ಕ್ಲಾತ್ಸ್ ಎಲ್ಲ ಬಟ್ಟೆಗಳೆಲ್ಲ ಆ ಕಡೆ ಈ ಕಡೆ ಅಂದರೆ ಅರೇಂಜ್ ಆಗಿ ಇರ್ತಿರಲಿಲ್ಲ, ಯಾವಾಗಲೂ ಎಷ್ಟು ಅರೇಂಜ್ ಮಾಡಿದ್ರು. ಸೊ ಅದಕ್ಕೆ ಈ ಥರದ್ದು ಒಂದು 15 ತರ್ಸಿದ್ದೀನಿ, ಎಲ್ಲರಿಗೂ ಆಗಲಿ ಅಂತ. ಅಂದರೆ ಒಳಗಡೆ ಈ ಥರ ಇದು ಬರುತ್ತೆ, ರಾಡ್ ಥರ. ಈ ಥರ ಕ್ಲೀನಾಗಿ ಅರೇಂಜ್ ಮಾಡ್ಕೋಬೋದು, ಚೆನ್ನಾಗಿದೆ. ನನಗೆ 10 ಒಂದ್ಸರಿ ಮಾಡಿದೆ, ಆಮೇಲೆ ಮತ್ತೆ 5 ಒಂದ್ಸರಿ ಮಾಡ್ಕೊಂಡಿದ್ದೆ. ಸೊ 10 ಪೀಸಸ್ಗೆ ನನಗೆ 800 ಸಮಥಿಂಗ್ ಇತ್ತು. ಇದ್ರದ್ದು ಲಿಂಕು ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕ್ರಾಫ್ಟಿಂಗ್ ಟೂಲ್, ಆದರೆ ಸ್ಕಲ್ಪ್ಚರ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅದಕ್ಕೆ ಚಿಕ್ಕ ಸ್ಕಲ್ಪ್ಚರ್ಸ್ ಮಾಡ್ತಾರೆ ಇದರಲ್ಲಿ. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ, ಮುಂದೆ ಆದರೆ ಅದನ್ನು ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ, ಒಂಥರ ಇದರಲ್ಲಿ ಮಾಡಬೇಕು. ಹೌದು, ನಾನು ಇದನ್ನು ಮಾಡಿದ್ದೀನಿ, ಇನ್ನು ಚಿಕ್ಕ ಇದ್ರಲ್ಲಿ ಚಿಕ್ಕದಿರೋದು ಮಾಡಿದ್ದೆ, ಬೇರೆ ಸೈಜ್ ಬಂದಿದೆ ನೋಡಿ. ಬರುತ್ತೆ, ಕೆಳಗಡೆ ಪ್ಯಾಂಟು, ಒಳಗಡೆ ಒಂದು ಟಾಪು ಮತ್ತು ಈಚೆಗಡೆ ಒಂದು ಬ್ಲೇಸರ್, ಈ ಥರ ಬರುತ್ತೆ. ಕ್ವಾಲಿಟಿ ಇದು ನನಗೆ ಬಿದ್ದಿದ್ದು ₹585. ಸೊ ಇದಕ್ಕೆ ಕ್ವಾಲಿಟಿ ಅಂದರೆ 585 ಕೊಟ್ಟಿರೋದಕ್ಕೆ ಕ್ವಾಲಿಟಿ ಇರಬೇಕು ಅದು. ಸೊ ನಾನು ನೋಡಿದ್ದು ಈ ಕಲರಲ್ಲಿ, ಅದು ಕಾಣಿಸ್ತಿದೆ ಅಲ್ಲ, ಈ ಕಲರು, ಬಟ್ ಬಂದಿರೋದೇ ಬೇರೆ ಕಲರು. ಸ್ಮಾಲ್ ಆರ್ಡರ್ ಮಾಡಿದರೆ ಸ್ಮಾಲ್ ಬಂದಿದೆ. ಈ ಥರ ಒಂದು ಟಾಪ್ ಬರುತ್ತೆ, ಇದೊಂದು ಟಾಪ್, ಇದೊಂದು ಪ್ಯಾಂಟ್. ಏನು ಅಷ್ಟು ಹೇಳ್ಕೊಳ್ಳೋ ಕ್ವಾಲಿಟಿ ಏನಿಲ್ಲ, ಓಕೆ ಕ್ವಾಲಿಟಿ ಇದು. ಪ್ಯಾಂಟು ಮತ್ತು ಒಂದು ಬ್ಲೇಸರ್. ಹಾಕೊಂಡಾಗ ವಿಡಿಯೋ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ ಹೆಂಗೆ ಬಂದಿದೆ. ಮತ್ತು ಈ ಪಾಕೆಟ್ ಥರ ಯಾವ ಪಾಕೆಟು ಇಲ್ಲ,
ಓಕೆ, ಇಷ್ಟೇ ನಾನು ತರಿಸಿರೋ ಐಟಮ್ಸು. ಇನ್ನೊಂದು ಯಾವುದು ತರಿಸಿದ್ನಲ್ಲ, ನೀನು ತರಿಸಿದ್ದೆ. ಓಕೆ, ನೋಡೋಣ. ಇವಾಗ ಸದ್ಯಕ್ಕೆ ಇಷ್ಟೇ. ಬಟ್ ಇದೇನಾದರೂ ರಿಟರ್ನ್ ಆಪ್ಷನ್ ನನಗೇನಾದರೂ ಇದ್ದರೆ ರಿಟರ್ನ್ ಮಾಡಿಬಿಡ್ತೀನಿ. ಯಾಕಂದರೆ ಅಷ್ಟು ಕ್ವಾಲಿಟಿ 585 ಕೊಡೋಷ್ಟು ಕ್ವಾಲಿಟಿ ಇದಿಲ್ಲ. ನಾನು ಬೇರೆ ಕಲರಲ್ಲಿ ಬೇಕಿತ್ತು. ನಾನು ಕಲರ್ ಬೇರೆ ಚೂಸ್ ಮಾಡಿದ್ದೆ, ಇದು ಯಾವುದು ಬಂದಿದೆ. ಓಕೆ, ಡನ್. ಇದು ಸ್ವಲ್ಪ ಫ್ರೈ ಆಗಲಿ. ಸೊ ಅಷ್ಟರವರೆಗೂ ನಮ್ಮ ಸಿಂಹ ಮರಿ ಬಂದಿದೆ, ನೋಡೋಣ ಬನ್ನಿ ಗೈಸ್. ನಾನು ನೋಡಿಕೊಂಡು ಏನ್ರಿ ಸಿಂಹ ಸಮಾಚಾರ? ಹಾಂ, ಏನಪ್ಪು, ಏನು ಸಮಾಚಾರ? ಮೊಮ್ಮು ಬೇಕಾ? ಮೊಮ್ಮು ತಿಂತೀರಾ? ಏನು ಬೇಕು? ಹೊಟ್ಟೆ ಹಸಿತಿದೆಯಾ? ಏನು ತಾಚಿನಾ? ನೋ ತಾಚಿ, ಹೊಟ್ಟೆ ಹಸಿತಿದೆಯಾ? ಅವನಿಗೇನಾದರೂ ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಬಾಲ್ ಅಲ್ಲಾಡ್ಸೋದು, ಆ ಥರ ಒಂದು ಎಸ್ ಆರ್ ನೋ ಅನ್ನೋ ಥರ. ಮೊಮ್ಮು ಬೇಕಾಪು? ಮೊಮ್ಮು ಬೇಕಾ? ಹೊಟ್ಟೆ ಹಸಿತಿದೆಯಾ ನಿನಗೆ? ಮೊಮ್ಮು ತಿಂತೀರಾ? ಶರ್ಲಾಕ್ ಯಾರು ಕುಡಿಯೋದು? ಶರ್ಲಾಕ್ ನೀನು ಹಾರ್ಲಿಕ್ಸ್, ಡಾಕ್ಟ್ರು ಕೊಟ್ಟಿರೋ ಹಾರ್ಲಿಕ್ಸ್ ಯಾರು ಕುಡಿಯೋದು? ಯಾರು ಕುಡಿಯೋದು? ಕೊಡ್ಲಾ, ಕುಡಿತೀಯಾ? ಮೂತಿ ತಿರ್ಗಿಸಿದ್ರೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಮಗ್ನ. ಏಯ್ ಟೀಟೆ, ಇಲ್ಲಿ ನೋಡಿಲ್ಲಿ ಹೇಳ, ಡಾಕ್ಟ್ರಿಗೆ ಚುಚ್ಚಿ ಮಾಡ್ತಾರಿರು. ಇಲ್ಲಿ ನೋಡಿಲ್ಲಿ ಹೇಳ. ಸರಿ ಹೇಳಲ್ಲ ಬಿಡು, ನೀ ಹೇಳಲ್ಲ. ಇಲ್ಲಿ ನೋಡಿಲ್ಲಿ ಹೇಳಲ್ಲ, ನೋಡೋ ತಲೆ ಏನು ಬಗ್ಗಿಸ್ಬೇಡ. ಬಾಯಿಲಿ ಇಲ್ಲಿ ನೋಡು, ಮೊಮ್ಮು ಕೊಡ್ತೀನಿ, ಬಾಯಿಲಿ ತಿಂತೀಯಾ? ಹಾಂ, ಏನು ಸಮಾಚಾರ? ಏನು ಬೇಕು ನಿಮಗೆ? ನನ್ನ ಹುಡ್ಕೊಂಬಂದಿರೋ ಸಮಾಚಾರ ಏನು? ಮೊಮ್ಮು ಬೇಕಾ? ಬೇಡವಾ? ಮೂತಿ ತಿರ್ಗಿಸಿದ್ರೆ ಏನಂತ ಅನ್ಕೋಬೇಕು ನಾನು? ಬಾಲ ಇಷ್ಟಿಷ್ಟೇ ಅಲ್ಲಾಡ್ಸ್ಕೊಂಡಿದ್ರೆ ಆಯ್ತಾ ತಾಚಿ? ಸರಿ ಇರು. ನಮ್ಮ ಮನೇಲಿ ಇವತ್ತು ಅನ್ನ ಮತ್ತು ಬಿಸಿ ಇದೆ, ಕಾಳಿಬೇಳೆ ಸಾಂಬಾರು ಮತ್ತು ಸ್ಪ್ರೌಟ್ಸ್ ಅಷ್ಟೇ ಗೈಸ್. ಈಗ ನನ್ನ ಸಿಂಬ ಮರಿ ಊಟ ಮಾಡುತ್ತಾ ಇದೆ. ಊಟದ ಟೈಮ್ ಆಯಿತು, ರಾತ್ರಿ ಆಯಿತು. ಸೊ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಏನಪ್ಪ ಹಿಂಗೆ ಕೂತ್ಕೊಬಿಟ್ಟೆ ಅಂತನಾ? ಏನಿಲ್ಲ, ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ ಬಂದೇ ಬಿಡ್ತು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ಅಂತಂದರೆ, ಈ ವಿಡಿಯೋದಲ್ಲಿ ನಂದೇನಾದರೂ ತಪ್ಪಿದ್ದರೆ ಕ್ಷಮಿಸಿ. ಏನು ತಪ್ಪಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.